ಪಶುಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂಥೇಳಿ ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂಥ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನೂ ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನು ಸರ್ಕಾರ ಕೊಡಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕ್ಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನು ಎಲ್ಲ ರೈತರಿಗೆ ತಲುಪಿಸ್ತೀವಿ. ಸರ್, ಅಂಥ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಕೊಡಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂಥೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಏನು ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನು ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿಯೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 ಕೋಟಿಯವರೆಗೆ ಅವರು ಘಟಕವನ್ನು ಸ್ಥಾಪಿಸ್ಬೋದು. ಅದರಲ್ಲಿ ಸುಮಾರು 50 ಲಕ್ಷದಷ್ಟು ಸಹಾಯಧನ ದೊರಕುತ್ತೆ. ಹಾಗೆಯೇ ಉಳಿದ ಕೋಳಿಗಳಲ್ಲಿ 30 ಲಕ್ಷದವರೆಗೆ ಘಟಕದ ಯೋಜನೆ ಇದನ್ನು ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30ರಿಂದ 50 ಲಕ್ಷದ ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನು. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 ಕೋಟಿ ರೂಪಾಯಿವರೆಗೂ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಎಲ್ಲರೂ ಗೂಗಲಿಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡ್ಬೋದು. ಯಾವುದೇ ಅಂದರೆ ಮತ್ತೊಂದು ಆಫೀಸಿಗಾಗಲಿ ಇನ್ನೊಂದು ಕಡೆ ಆಗಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗಲಿ ಅಂಥೇಳಿ ಈ ಒಂದು ಯೋಜನೆಯನ್ನು ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಸರ್ ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡ್ಬೋದು ಏನಾದರೂ? ಇದ್ರ ಜೊತೆಗೆ ಈಗ ಇದು NLM EDP ಪ್ರೋಗ್ರಾಮ್ ಇದ್ರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮೂ ಇದೆ ನಮ್ಮದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನು ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನು ರೈತರು ತುಂಬಬೇಕು. ಒಂದು ರಾಸಿಗೆ ಕನಿಷ್ಠ 60,000ದವರೆಗೆ ನಾವು ಗರಿಷ್ಠ 60,000ದವರೆಗೆ ವಿಮೆಯನ್ನು ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬೋದು. ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ. ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿರುವಂಥ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030ರವರೆಗೆ ಮುಕ್ತ ಆಗಬೇಕು ಅಂಥೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030ರವರೆಗೆ ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಚಪ್ಪೆಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತು ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ದಾವೆ. ಈ ಎಲ್ಲ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಬೋದು ಅನ್ನೋದನ್ನು ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ
ಅವಧಿಗಿಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲ ಲಸಿಕಾ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೊಳಗಾಗ್ತಾರೆ. ಅವ್ರಿಗೆ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರ್ಬೋದು, ಪ್ರತಿಯೊಂದು ಜಾನುವಾರು ಬೆಲೆ ಲಕ್ಷಕ್ಕಿಂತ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ. ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತತೆ. ಇದರಿಂದ ಅವ್ರನ್ನ ರಕ್ಷಿಸ್ಕೊಳ್ಳೋಕ್ಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ್ದು ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡಮಾಡಿಸಲಾಗುತ್ತೆ. ಇದರ ಜೊತೆಗೆ ನಾವು ವಿಮೆಯನ್ನು ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರ್ಬೋದು. ಅಂಥವ್ರಿಗಾಗಿಯೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದ್ದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯಾ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಕರ್ನಾಟಕ ಸರ್ಕಾರದಿಂದ 15,000ದಷ್ಟು ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ, ಕರು ಆದರೆ ಅದಕ್ಕೆ 7,500. ಹಾಗೆಯೇ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500ದಷ್ಟು ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯಾ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂಥ ಪ್ರಾಣಿಗಳಿಗೆ ದೊರಕುವಂಥ ಸೌಲಭ್ಯ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು